ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಏನು ಅಂತ ಹೇಳಿಬಿಟ್ಟು. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಇವತ್ತು ಅಡುಗೆ ಮತ್ತು ತಿಂಡಿ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಒಂದತ್ರ ಹೋಗಿ ಬಂದು ಸಾಂಬಾರು ಮಾಡಬೇಕು ಅಂದರೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ, ನನಗೆ ಬೇಜಾರು ಟೋಟಲಾಗಿ. ಹಾಗಾಗಿ ನಂದೀಶ್ವರ ಇಲ್ಲ ಅಲ್ವಾ, ಅವ್ರು ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಅವರು RMCಗೆ ಹೋಗಿದ್ದಾರಲ್ಲ, ನಾನೆಲ್ಲ ಕೆಲಸ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ. ಬನ್ನಿ ಇವಾಗ ಕ್ವಿಕ್ಕಾಗಿ ತಿಂಡಿ ಮತ್ತು ಅಡುಗೆ ಎಲ್ಲನೂ ಮಾಡೋಣ. ಅಡುಗೆ ಮನೆಗೆ ಬಂದಿದ ತಕ್ಷಣ ಫಸ್ಟು ನಾನು ಮಾಡೋ ಕೆಲಸನ ಕಿಟಕಿ ಓಪನ್ ಮಾಡಿ ಬಿಸಿನೀರು ಕಾಯೋದಕ್ಕೆ ಇಡ್ತೀನಿ. ಆ ಅಡುಗೆ ಮನೆನ ಹಿಂದಿನ ದಿನವೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವುದೇ ಕಾರಣಕ್ಕೂ ಪಾತ್ರೆ ಎಲ್ಲ ಸಿಂಕಲ್ಲೇ ಬಿಡೋದು, ಅಡುಗೆ ಮನೆ ಗಲೀಜಾಗಿ ಇಟ್ಕೊಳ್ಳೋದು ಆ ರೀತಿ ಮಾಡಲ್ಲ. ಎಲ್ಲೋ ತುಂಬ ಅಪರೂಪ ಎಲ್ಲರೂ ಸೇರಿದಾಗ, ತುಂಬ ಸ್ಟ್ರೈನ್ ಆದಾಗ, ಆವಾಗಿನ ಟೈಮಲ್ಲಿ ಅಷ್ಟೇನೇನೆ ಆದಷ್ಟು ಅಡುಗೆ ಮನೆನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನಾನು ಹೇಳೋದು, ಆದಷ್ಟು ಅಡುಗೆ ಮನೆನ ನೀಟಾಗಿ ಇಟ್ಕೊಳ್ಳಿ. ಆ ನೈಟ್ ಟೈಮ್ ಅಂತೂ ಅಡುಗೆ ಮನೆ ತುಂಬ ನೀಟಾಗಿರಬೇಕು ಅಂತಲೇ ಹೇಳ್ತಾರೆ. ಅಂದರೆ ತುಂಬ ನೀಟಾಗಿದ್ದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ನಾನು ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ. ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಂದೀಶ್ ಅವರು ಬೆಳಗ್ಗೆನೇ ಹಾಕೋ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಇತ್ತು, ಅದನ್ನು ಕಟ್ ಮಾಡಿ ತಿಂದು ಇನ್ನರ್ಧ ಹಂಗೆ ಇಟ್ಟು ಹೋಗಿದ್ರು. ರಕ್ಷಿನೋ ನೀನೋ ಯಾರಾದರೂ ತಿನ್ನಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೇ ತಿಂತಾರೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಡ್ರ್ಯಾಗನ್ ಫ್ರೂಟು ಬೆಳಗ್ಗೆ ಟೈಮೇ ತಿನ್ನೋದಕ್ಕೆ. ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬರ್ತಾ ಇದ್ದಂಗೆನೇ ಬರೀ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಆ ಕೆಲಸ ಈ ಕೆಲಸ ಇದೇ ರೀತಿ ಟೆನ್ಷನ್ ತೊಗೊಂಡು ಹೆಣ್ಮಕ್ಳು ಫಸ್ಟು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದನ್ನೇ ಮರ್ತೋಗ್ಬಿಟ್ಟಿರ್ತೀವಿ. ಫ್ಯಾಮಿಲಿ ಅಂದರೆ ಹಾಗೆ ಅಲ್ವಾ, ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡಬೇಕು, ಅವ್ರ ಆಸೆ ಕನಸುಗಳನ್ನ ಈಡೇರಿಸ್ಬೇಕು. ಅವ್ರಿಗೆ ಏನು ಬೇಕೋ ಏನು ಬೇಡ ಅದನ್ನೆಲ್ಲ ಕೇಳಿ ಅವ್ರು ನಮಗೆ ಹೇಳೋದಕ್ಕಿಂತ ಮುಂಚೆನೇ ನಾವೆಲ್ಲನೂ ರೆಡಿ ಮಾಡಿ ಇಡಬೇಕು ಅನ್ನೋ ಕಾನ್ಸೆಪ್ಟು ಹೆಣ್ಮಕ್ಳಿಗೆ ತುಂಬಾ ಜಾಸ್ತಿ. ಏನೋ ಒಂಥರ ಖುಷಿ ಅಲ್ವಾ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರೆ. ಬಿಸಿನೀರೆಲ್ಲ ಕುಡಿದು ಇವಾಗ ಅಡುಗೆಗೆ ಏನು ಬೇಕು ಮತ್ತು ತಿಂಡಿಗೆ ಏನು ಬೇಕು ಅದನ್ನೆಲ್ಲ ತರಕಾರಿನ ಒಂದು ಸರಿ ಫಸ್ಟು ಹೆಚ್ಚಿಟ್ಕೊಂಡ್ಬಿಟ್ರೆ ಆಮೇಲೆ ಕೆಲಸನ ಬೇಗ ಮಾಡ್ಕೋಬೋದು ಅಂತ ಹೇಳಿ ಫಸ್ಟು ತರಕಾರಿ ಹೆಚ್ಚು ಕೆಲಸನ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯಿತು. ಇವಾಗ ಸಾಂಬಾರಿಗೆ ಇಡೋಣ ಫಸ್ಟು, ಆಮೇಲೆ ತಿಂಡಿಗೆ ಪಲಾವ್ಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಇಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ನಿಮ್ಗೆ ಏನೇನು ತರಕಾರಿ ಇಷ್ಟ ಆಗುತ್ತೋ ಅದೆಲ್ಲ ತರಕಾರಿನೂ ಹಾಕ್ಕೋಬೋದು. ಬೇಳೆನ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾನೇನು ರುಬ್ಬಾಕಲ್ಲ, ಪ್ಲೈನಾಗೇ ಮಾಡ್ಕೋತೀನಿ. ಕೆಲವೊಂದು ಸರಿ ಏನಾದರೂ ಬೇಕು ಅಂತ ಅನ್ನಿಸ್ದಾಗ ಎಂದೋ ಒಬ್ಬರೊಬ್ಬ ಅಷ್ಟೇನೆ ನಾನು ರುಬ್ಬಾಕಿ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋದು. ಆದಷ್ಟು ಈ ಥರ ಪ್ಲೇನ್ ಸಾಂಬಾರು ಇಷ್ಟ ಆಗುತ್ತೆ. ಫಸ್ಟು ನಾನು ಜಾಸ್ತಿ ಮಸಾಲ ರುಬ್ಬಾಕಿ ಸಾಂಬಾರು ಮಾಡ್ತಾಯಿದ್ದೆ. ನಾನು ಚಿಕ್ಕಮ್ಮರ ಹತ್ರ ನೋಡಿ ಈ ಥರ ಕಲ್ತ್ಕೊಂಡಿದ್ದೀನಿ. ಅವರು ಜಾಸ್ತಿ ಪ್ಲೈನಾಗೇನೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪ್ಲೈನಾಗೇ ಮಾಡ್ತೀನಿ. ಒಂದು ಕಡೆ ಫಸ್ಟು ಪಲಾವಿಗೆ ಕುಕ್ಕರ್ ಇಟ್ಕೊಂಡೆ. ಒಂದೇ ಟೈಮಲ್ಲಿ ಎರಡೆರಡು ಕೆಲಸ ಹೇಗೆ ಮಾಡ್ಕೊಳ್ಳೋದು ಅಂದರೆ ಅದು ಮಾಡೋಕ್ಕಾಗೋದು ಬರೀ ಹೆಣ್ಮಕ್ಳ ಕೈಲಿ ಮಾತ್ರನೇ ಅಲ್ವಾ. ಒಂದು ಕಡೆ ಕುಕ್ಕರ್ ಇಟ್ಕೊಂಡೆ ಪಲಾವ್ಗೆ ಅಂಥೇಳಿ, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆಗೋದಕ್ಕಿಟ್ಟು ಆಮೇಲೆ ಸಾಂಬಾರಿಗೆ ಏನೇನು ಬೇಕು, ಏನೇನು ತರಕಾರಿ ಹೆಚ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಟೊಮೆಟೊ ಮತ್ತು ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಬೇಳೆ ಎಲ್ಲ ತೊಳೆದಿದ್ನೆಲ್ಲ ಅದನ್ನೆಲ್ಲ ಹಾಕಿ ಕುಕ್ಕರ್ ವಿಸಲ್ ಬರ್ಸೋದಕ್ಕೆ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಪಕ್ಕದಲ್ಲಿ ಪಲಾವ್ಗೆ ಹಾಗೇನೇ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ.
ತಿಂಡಿ ಎಲ್ಲ ಆಯಿತು ಮತ್ತು ಅಡುಗೆನೂ ಆಯಿತು. ಅಡುಗೆ ಅಂತ ಸಾಂಬಾರು ಮಾಡಿಟ್ಟೆ, ಬಂದು ಅನ್ನ ಕೂಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಹೊಲ್ದತ್ರ ಬಂದು ಹಸುಗಳನ್ನೆಲ್ಲ ಫಸ್ಟು ಮೇಯೋದಕ್ಕೆ ಬಿಟ್ಬಿಟ್ಟು, ಆಮೇಲೆ ನಂದೀಶ್ವರ ಇರಲಿಲ್ಲ, ಹಾಗಾಗಿ ಇವತ್ತು ನಾನೇ ಹುಲ್ಲನ್ನು ಕುಯ್ಬೇಕಾಗಿತ್ತು. ಸೀಮೆ ಹುಲ್ಲು ಕುಯ್ಯೋಣ ಅಂತ ಹೋದೆ. ಎಷ್ಟು ಸೆಕೆ ಅಂದರೆ ಯಪ್ಪ, ಕೆಲಸನೂ ಬೇಡ ಏನೂ ಬೇಡ ಅನ್ನೋ ಅಷ್ಟು ಸೆಕೆ ಆಗ್ತಾಯಿತ್ತು. ಮಳೆನೂ ಬರೋ ರೀತಿ ಆಗ್ತಾಯಿತ್ತು. ಮತ್ತು ಸಂಜೆ ಮೇಲೆ ಬಂದು ಹಸು ಎಲ್ಲ ಹೊಡ್ಕೊಂಬಂದು, ಮಳೆ ಬರೋ ಥರ ಆಗ್ತಾಯಿತ್ತಲ್ಲ, ಅದಕ್ಕೆ ಬೇಗನೆ ಹೊಡ್ಕೊಂಬಂದ್ಬಿಡೋಣ ಅಂಥೇಳಿ ಬಂದುಬಿಟ್ವಿ ಹೊಲ್ದತ್ರ. ಹಸು ಎಲ್ಲ ಹೊಡ್ಕೊಂಬಂದು ಹಾಲೆಲ್ಲ ಕರೆದಾಕಿ ಇವಾಗ ಹಲಸಿನ ಹಣ್ಣನ್ನು ಕುಯ್ತಾ ಇದ್ದೀನಿ. ನಿಮ್ಮ ಅಪ್ಪನಿಗೆ ಹಣ್ಣು ಕುಯ್ಯಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡ್ರೆ ಸರಲ್ಲ ನಿಮ್ಮಮ್ಮ. ಬಿಡೋ ಗ್ರೇಟ್ ಕಣೋ ಸುಬು, ಗ್ರೇಟ್ ಕಣೋ ನಿಮ್ಮಮ್ಮ. ಮೂತಿ ನೋಡುವ ಮೂತಿನ ಹೋಗಿಲ್ವಾ ಚಿದನ ಜೊತೆ ಅದು ಹೋಗುವ ಮಾತೆ ಕಣ ತಗಿಲ ನೀನು ಕುಯ್ಕತ್ತ ಇದ್ದೀರಾ ನಿಮ್ಮ ಅಪ್ಪನ ಕರಿ ಕುಯ್ಲಿ. ಎದಳ ನೀನು ನಿನ್ ಬೇಡ ನಿಸಮನ್ ಜೊತೆ ಬೇಕು. ಹಲೋ ಬಂಗ್ರಿ ಅಂತೇಳಿ ಕನಕ ನೋಡು. ನಿಮ್ಮಪ್ಪ ಏ ನನ್ ಶೂ ಕಣೋ. ಪರವಾಗಿಲ್ಲ, ಹಸು ಕುಯ್ಬಿಟ್ಟೆ ಕುಯ್ರವಾ ಕುಯ್ರಿ. ನೀನು ನಿಮ್ಮ ಕೈಲಾಗಲ್ಲ ನಾವು ಕುಯ್ದಿದ್ದೀವಿ. ಕೈ ನೋವು ಹೊಟ್ಟಿನ ಹಿಂಗೆ ಕೈ ಚೆನ್ನಾಗಿ ಗಳ್ಳು ಹೋಗಿದ್ದೆ. ನಡಿನಕ್ಕ ಬಂದ್ರೆ ಕುಯ್ಬಿಟ್ಟೆ ಕುಯ್ದ್ರೆ. ಪಾಪ ನಮ್ಮ ಪಕ್ಕದ ಮನೆಯವರು ಹಲಸಿನ ಹಣ್ಣು ತೊಗೊಂಬಂದು ಇಟ್ಟಿದ್ರು. ನನಗೆ ಕ್ರೇವಿಂಗ್ಸ್ ತಡ್ಕೊಳ್ಳೋದಕ್ಕಾಗಲಿಲ್ಲ, ಹಲಸಿನ ಹಣ್ಣು ತಿನ್ನಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹಲಸಿನ ಹಣ್ಣೆಲ್ಲ ಕುಯ್ಕೊಂಡು ತಿಂದ್ವಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹಲಸಿನ ಹಣ್ಣು ಅಂದರೆ ಸೀಸನಲ್ ಫ್ರೂಟ್ಸ್ ಏನೇನು ಸಿಗುತ್ತೋ ಅದೆಲ್ಲನೂ ಇಷ್ಟನೇನೆ. ಆದರೆ ಜಾಸ್ತಿ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ನನಗಂತೂ. ಅದೆಲ್ಲ ತಿಂದು ಮನೆಗೆ ಬಂದ್ವಿ. ಯಾಕೋ ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು. ಅದಕ್ಕೆ ಹಂಗೇನೆ ಎಣ್ಣೆನ ಅಪ್ಲೈ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಪ್ರತಿ ಸರಿ ಹಂಗೆ ಎಣ್ಣೆ ಅಪ್ಲೈ ಮಾಡಿಬಿಡ್ತಾಯಿದ್ದೆ. ಯಾಕಂದರೆ ನಾನು ಕೊಬ್ಬರಿ ಎಣ್ಣೆಗೆನೇ ಎಲ್ಲನೂ ಹಾಕಿ ಎಣ್ಣೆನ ಕಾಯಿಸಿ ಇಟ್ಕೊತಾ ಇದ್ದೆ. ಇವಾಗ ಕಾಯಿಸಲ್ಲ, ಅಷ್ಟೇ ಖಾಲಿ ಆಗಿದೆ. ನಂದೀಶ್ವರ ಈಗ ತಂದು ಕೊಟ್ಟಿದ್ದಾರೆ. ಮಂಜು ಸ್ವಲ್ಪ ಬಿಸಿ ಮಾಡಿ ಹಚ್ಕೊಂಡ್ರೆ, ಮಂಜು ಹೇಳ್ಕೊಟ್ಟಿದ್ದಂಗೆ ಟ್ರಿಕ್ಸ್ನ ಬಿಸಿ ಮಾಡಿ ಹಚ್ಕೊಂಡ್ರೆ ತಲೆನೋವು ಸ್ವಲ್ಪ ಬೇಗ ಕಮ್ಮಿ ಆಗುತ್ತೆ ಅಂತ. ಅದು ಏನು ಮಾಡಿದ್ರೂ ಕಮ್ಮಿ ಆಗಲಿಲ್ಲ ನನಗೆ. ಅದಕ್ಕೇ ಎಣ್ಣೆನೆಲ್ಲ ಸ್ವಲ್ಪ ಬಿಸಿ ಮಾಡಿ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಎಲ್ಲ ಮಾಡಿಕೊಂಡೆ, ಆಗಲಿಲ್ಲ. ಆದ್ರೂ ಆಮೇಲೆ ಅಡುಗೆ ಮಾಡಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸೀರೆ ಕುಚ್ಚಾಕಬೇಕಿತ್ತು. ಹಿಂದಿನ ದಿನ ಸ್ವಲ್ಪ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಉಳ್ಕೊಂಬಿಟ್ಟಿತ್ತು. ಹಾಗಾಗಿ ಪಾಪ ಅವರು ನೆಕ್ಸ್ಟ್ ಡೇ ಬೇಕು ಅಂತ ಹೇಳಿದರು. ನೆಗ್ಲೆಕ್ಟ್ ಮಾಡೋದು ಬೇಡ, ಅವ್ರಿಗೆ ಹೇಳಿದ ಟೈಮ್ಗೆ ಕೊಡಬೇಕಲ್ವ, ಹಾಗಾಗಿ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೀರೆ ಕುಚ್ಚನ್ನ ಹಾಕ್ತಾಯಿದ್ದೀನಿ. ರಕ್ಷಿ ಅಂತೂ ತುಂಬ ತಲಹಟೆ ಮಾಡ್ತಾಯಿದ್ದ. ಅಮ್ಮ ನಿನ್ಗೆ ಆ ಥರ ಮಾಡ್ಕೊಡ್ತೀನಿ, ಈ ಥರ ಮಾಡ್ಕೊಡ್ತೀನಿ ಅಂತ. ನೋಡಿ ನಾನು ಸೀರೆ ಕುಚ್ಚಾಕ್ತಾಯಿದ್ದೀನಿ. ಅವನು ಅದ್ರ ಮೇಲೆ ಮಲ್ಕೊಂಡಿದ್ದಾನೆ. ಸೀರೆ ಕುಚ್ಚಾಕೋದು ಯಾವ ರೀತಿ ಏನು ಅಂತ ಫುಲ್ಲು ಡೀಟೇಲ್ಸ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಕಮೆಂಟ್ ನೀವು ಮಾಡಿ ತಿಳಿಸಿದ್ರೆ ಅದ್ರ ಫುಲ್ಲು ಡೀಟೇಲಿಂಗ್ ವಿಡಿಯೋನ ನಾನು ಮಾಡಿ ಹಾಕ್ತೀನಿ. ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು. ನಾನು ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಆಗ್ತಾಯಿದ್ದೀನಿ ಅಂತ. ತುಂಬ ಸಿಂಪಲಾಗಿ ಹಾಕ್ಕೋಬೋದು. ಈಗ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋದ್ರ ಬದಲು ನಾವು ಹೆಣ್ಮಕ್ಳು ಮನೇಲೇ ಇರ್ತೀವಲ್ವ, ಈ ಥರ ಚಿಕ್ಕ ಪುಟ್ಟದ್ದನ್ನು ನಾವೇ ಮಾಡ್ಕೊಂಡು ನಮ್ಮ ಯಜಮಾನ್ರು ಕೊಡ್ತಾರಲ್ವ, ಕುಚ್ಚು ಹಾಕಿಸ್ಕೊಳ್ಳಿ, ಬ್ಲೌಸ್ ಹೊಲಿಸ್ಕೊಳ್ಳಿ ಅಂತ, ಆ ದುಡ್ಡನ್ನು ನಾವೇ ಸೇವ್ ಮಾಡಿ ಇಟ್ಕೋಬೋದಲ್ವ. ನನಗೆ ಸ್ಟಿಚಿಂಗ್ ಅಂತೂ ಬರೋದಿಲ್ಲ, ಆದರೆ ಕುಚ್ಚು ನಾನೇ ನಿನ್ನೆ ಹಾಕೋತೀನಿ. ಬೀಡ್ಸ್ ಹಾಕಿಬೇಕು ಅಂದ್ರೂ ಹಾಕೋತೀನಿ. ಕ್ರೋಶ ಒಂದು ಕಲ್ತಿಲ್ಲ, ಆ ಥರ ಕಲಿಯೋ ಅಭ್ಯಾಸ ಏನಿಲ್ಲ ನನಗೆ. ಹಾಗಾಗಿ ಅದ್ರ ಮೇಲೆ ಇಂಟ್ರೆಸ್ಟು ಇಲ್ಲ, ಹಾಗಾಗಿ ಅದನ್ನು ಕಲಿತೆ. ಬೇಬಿ ಕುಚ್ಚು ಮಾತ್ರ ಹಾಕೋತೀನಿ. ಮತ್ತು ಬೀಡ್ಸು ಅದನ್ನು ಸುದಾ ಹಾಕ್ಕೋತೀನಿ. ಬೀಡ್ಸ್ ಹಾಕ್ಕೊನೋ ಪೂಜೆನ ಮದುವೆಲೆಲ್ಲ ಆಲ್ಮೋಸ್ಟ್ ಅಲ್ಲಿ ನಾವೇ ಕುಚ್ಚು ಕಟ್ಕೊಂಡಿದ್ವಿ. ಇಂಪಾರ್ಟೆಂಟ್ ಇರೋವಂಥದ್ದು ಕ್ರೋಶ ಕುಚ್ಚು ಮಾತ್ರ ಪೂಜೆ ಹಾಕಿಸ್ಕೊಂಡಿಲ್ಲ ಅಷ್ಟೇನೇನೆ. ಅದೆಲ್ಲದು ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.